ಪಲ್ಲು ಬರುತ್ತೆ, ಇದು ಪಲ್ಲು ಬರುತ್ತೆ. ಆ್ಯಂಡ್ ಇದು ಬಂದು ಬ್ಲೌಸಿಗೆ ಬರುತ್ತೆ, ಬ್ಲೌಸ್ ಪೀಸ್ ಬರುತ್ತೆ. ಪೈಪ್ ಹೇಳ್ಕೊಡಕ್ ನಾನು ಬೇಕು, ನೀರು ಬಿಟ್ಕೊಡಕ್ ನಾನು ಬೇಕು, ಪೂಜೆಗೆ ನಾನು ಬೇಡವಾ? ಅದನ್ನ ನಾನು ಹೇಳಿದ್ದೀನಿ. ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಚೆನೇ ಇದ್ನಲ್ಲ ಶೀಲಾ ರಮೇಶ್ ಬ್ಲಾಗ್. ನಾನು ನಿಮ್ಮ ಶೀಲಾ ರಮೇಶ್, ಮೈಸೂರಿಂದ. ಇವತ್ತಿನ ಒಂದು ವ್ಲಾಗ್ ಆಫ್ಟರ್ನೂನ್ 11:30 and 12 ಹತ್ರ ಟೈಮ್ ಆಗಿದೆ. ಇವಾಗ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನಮ್ಮ ಅಪ್ಪಾಜಿ ಬಂದಿದ್ದಾರೆ, ನಮ್ಮಪ್ಪ ಬಂದಿದ್ದಾರೆ. ನಮ್ಮಪ್ಪ ಬಂದಿದ್ದಾರೆ, ಇವರೇ ನಮ್ಮಪ್ಪ. ಫೋನ್ ನೋಡ್ತಾ ಇದ್ದಾರೆ. ಫೋನು ಮಗ ಮನೆ ಕಟ್ತಾ ಇರೋದು ಹೇಳಿದ್ರ? ಏನ್ ಮಗಂಗೆ ಮನೆ ಕಟ್ತಾ ಇತ್ತ? ಯಾವ ಮಗಂಗಪ್ಪ? ಇನ್ಯಾವ ಮಗ? ಹಿರಿ ಮಗನ್ಗ? ಹಿರಿ ಮಗನ್ ಇಲ್ಲ, ಹೇಳಿಲ್ಲ. ಗೊತ್ತಿಲ್ವಾ? ನನಗೆ ಹೇಳ್ದೆ ಮಾಡಿದ್ರೆ ಬಂದ್ ನೋಡ್ಲಿ ಅಂತ ಹೇಳಿಲ್ಲ. ಫೋನ್ ಮಾಡಿದ ಮೊನ್ನೆ, ಹಂಗೂ ಹೇಳೋಣ ಅನ್ಕಂಡೆ. ಬೇಡ, ಇವಾಗ 2 ದಿನ ಕಳಿಸ್ಕೊಟ್ಟಾರಂತಲ್ಲ, ಅವಾಗ ಅವನೇ ಡೈರೆಕ್ಟಾಗಿ ಬಂದು ನೋಡ್ಲಿ ಏನಂತಾನು. ಇವನೇ ಕುಣಿತಿದ್ದ ಅವತ್ತು ಪೂಜೆ ದಿನ ಹೋಗಿದ್ದಾಗ. ಏನು ನಿಮ್ಗೆ ಪೈಪ್ ಹೇಳ್ಕೊಡಕ್ ನಾನು ಬೇಕು, ನೀರು ಬಿಟ್ಕೊಡಕ್ ನಾನು ಬೇಕು, ಪೂಜೆಗೆ ನಾನು ಬೇಡವಾ? ಅದನ್ನ ನಾನು ಹೇಳಿದ್ದೀನಿ. 5 ನಿಮಿಷ ಬಂದು ಕರ್ಕೋಗಿ. ನನ್ನ ಮಗಂಗೆ ಅವತ್ತು ನಾವು ನೀರ ನಿಲ್ಸಿದ ಪೂಜೆ ಮಾಡಿದ್ದಿನ ಟೆಸ್ಟ್ ಇತ್ತು ಫ್ರೆಂಡ್ಸ್. ಟೆಸ್ಟು ಏನು 10:30 ತನಕ ಇತ್ತು, 9:30 to 10:30 ತನಕ ಇತ್ತು. ಪೂಜೆ ಇದ್ದಿದ್ದು ಕೂಡ 9:30 to 10:30 ಪೂಜೆ ಇದ್ದಿದ್ದು. ಪೂಜೆ ಆದರೂ ಪರವಾಗಿಲ್ಲ, 10:30 ಬನ್ನಿ, 5 ನಿಮಿಷ ಏನೈಕಿಲ್ಲ ಕರ್ಕೊಂಡೋಗಿ ಅಂತಾನೆ. ಯಾವ ಲೆಕ್ಕದಲ್ಲಿ ಅವನನ್ನು ಕರ್ಕೊಬರ್ಬೇಕು. ಮತ್ತು ಅವನಿಗೆ ಆಫ್ಟರ್ನೂನ್ಗೂ ಕೂಡ ಡ್ರಾಯಿಂಗು ಟೆಸ್ಟ್ ಇತ್ತು. ಅದೇನು ಇಂಪಾರ್ಟೆಂಟ್ ಅಲ್ಲ, ಏನು ಪರವಾಗಿಲ್ಲ, ಬಂದು ಕರ್ಕೋಗಿ ಅಂತಾನೆ. ಮಾತಾದು ತಿಂಡಿನೂ ತಗೊಂಡೋಗಿರಲಿಲ್ಲ ಅವನು. ಮಧ್ಯಾಹ್ನದ ಮೇಲೆ ಕೊಟ್ಟು ಕಳಿಸಿದ್ದೆ, ಅದನ್ನು ತಿಂದಿರಲಿಲ್ಲ, ವಾಪಸ್ ತಂದಿದ್ದ ಬಾಕ್ಸ್. ಅವನು ನಿಮ್ಮ ತಿಂಡಿ ತಿಂದಿಲ್ಲ ತಗೊಳ್ಳಿ ನೀವೇ ವಾಪಸ್ಸು ಅಂತ. ಮಕ್ಕಳು ನಮಗಿರೋ ಮಕ್ಕಳುಗಳು ಕತೆ ಕರ್ಮ ಹಂಗಂತವನೇ. ತಿಂದಿಲ್ಲ ಅಂತ ಗಿಂಜಾಡಿದ್ರೆ ಮತ್ತೆ ಪೈಪ್ ಎಳಿಯಕ್ಕೆ ನಾನು ಬೇಕು, ನೀರು ಹಾಕೊಡಕ್ಕೆ ನಾನು ಬೇಕು, ಪೂಜೆಗೆ ಮಾತ್ರ ನಾನು ಬೇಡ, ಪೂಜೆ ಮಾಡ್ಕೊಂಡಿದ್ದೀರಲ್ಲ ಅಂತವ. ಹಂಗೆ ನಮ್ಮ ಅಪ್ಪ ಊರಿಂದ ಇಡ್ಕೆಗಳು ತಗೊಬಂದಿದ್ದಾರೆ, ಮಣ್ಣಿನ ಇಡ್ಕೆಗಳು. ನಮ್ಮ ಅಣ್ಣಂದು ಇಡ್ಕೆ ಫ್ಯಾಕ್ಟ್ರಿ ಐತೆ, ಅಕ್ಕನ ಮಗಂದೇ ಆಟೋ ಐತೆ, ಹಾಕಿಸ್ಕೊಂಡು ತಗೊಬಂದಿದ್ದಾರೆ. ಈಗ ಯಾರಿಗೆ ವೇಟ್ ಮಾಡ್ತಾ ಇರೋದು ಡ್ಯಾಡಿ? ಯಾರಿಗೆ ವೇಟ್ ಮಾಡ್ತಾ ಇರೋದು ಇವಾಗ? ಲೋಡರ್ಸ್ಗೆ ಅನ್ಲೋಡ್ ಮಾಡೋಕ್ಕೆ. ಬಂದಿಲ್ಲ, ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇರೋದು. ಈ ರೀತಿ ವಿಡಿಯೋ ಸ್ಟಾರ್ಟ್ ಆಗಿದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂದತ್ತೆ ತಿಳಿಸೋದನ್ನು ಮರಿಬೇಡಿ. ಮಾತಾಡಪ್ಪ, ಹೇಳಪ್ಪ. ನನ್ನ ಮಗಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಾಡ್ಕೊಡಿ 10,000 ಜಾಸ್ತಿ ಹಾಕಿ. ಯಾರಿಗಪ್ಪ? ಅವ್ರಿಗೆ ಹೇಳೋರ್ಗೆ, ಅವ್ರ ಇದು ಮಾಡ್ತಾನೆ ಹಾಕೋದವರು. 10,000 ರೂಪಾಯಿ ಜಾಸ್ತಿ ಹಾಕಿದ್ರೆ ಮನೆ ಕಟ್ಟಣ. ಸರಿ, ಮತ್ತೆ ನೋಡಿ ಫ್ರೆಂಡ್ಸ್, 10,000 ಜಾಸ್ತಿ ಹಾಕ್ಬೇಕಂತೆ ಮನೆ ಕಟ್ಟಕ್ಕೆ. ಹೆಲ್ಪ್ ಮಾಡಿ ಅಂತ ಕತೆ ಅಪ್ಪ. ಓಕೆ, ಕೆಲಸ ಇದೆ ಇವಾಗ, ಸ್ವಲ್ಪ ಕೆಲಸ ನೋಡಿ ಎಷ್ಟು ಟೈಟಲ್ಲಿ ನಿಂತ್ಕೊಂಡು ಮಾಡ್ತವ್ರೆ ಅಂತ. ಅವ್ರ ಕೆಲಸಕ್ಕೆ ಸಂಬಳ ಅಂತಲ್ಲ, ಇಷ್ಟು ರಿಸ್ಕ್ನ ತಗೊಂಡು ಮಾಡ್ತಾರಲ್ಲ, ಅದಕ್ಕಾದರೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಏನೇ ಆದ್ರೂ ನಮ್ಗಳ ಕೈಲಿ ತಾರಸಿ ಮೇಲೆ ನಿಂತ್ಕೊಂಡು ನೋಡೋಕ್ಕೇನೆ ಭಯ ಅನಿಸುತ್ತೆ. ಅಂಥದ್ರಲ್ಲಿ ಅವರು ಇಷ್ಟೆಲ್ಲ ರಿಸ್ಕ್ ತಗೊಂಡು ಅವ್ರ ಜೀವನೂ ಒಂದು ಕಡೆ ಒತ್ತೆ ಇಟ್ಟು ಕೆಲಸಗಳನ್ನ ಮಾಡ್ತಾರೆ ನೋಡಿ, ಅದು ಖುಷಿಯಾಗೋದು. ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕಾಗಿರೋದು. ಈ ಥರ ಅವರು ಪೇಂಟರ್ಗಳಿಗಾಗಿರ್ಬೋದು, ಗಾರೆ ಕೆಲಸದವ್ರಿಗಾಗಿರ್ಬೋದು, ಎಲ್ಲರಿಗೂ ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಈ ಒಂದು ವಿಚಾರವಾಗಿ. ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್, ಇದೇನು ನಮ್ಮ ಮೈಸೂರ ಏನು ಒಂದು ಗೊತ್ತಾಗ್ತಾ ಇಲ್ಲ. ಒಳಗಡೆ ಅಂತೂ ನೋಡಿ ಎಲ್ಲ ವಿಂಡೋಸ್ಗಳ ಸ್ಕ್ರೀನೂ ಓಪನ್ ಇದೆ.
ನೋಡ್ತಾ ಇದ್ದೀರಲ್ಲ ಎಲ್ಲ ಓಪನ್ ಇದೆ. ಆ್ಯಂಡ್ ಹಂಗಂತ ಹೇಳಿ ಇದು ನೈಟ್ ಖಂಡಿತವಾಗ್ಲೂ ಅಲ್ಲ, ಜಸ್ಟ್ ಇದು ಈವ್ನಿಂಗು 4:30ಗೆ ನಾನು ಈಗ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಿರೋದು. ವೆದರ್ ಹೆಂಗಿದೆ ಅಂತ ಅಂದರೆ ಇವಾಗ ಜಸ್ಟ್ ಒಂದು 4ಗೆ ಅಲ್ಲಿ 3 ವಿಂಡೋಸ್ ಬರುತ್ತೆ, ಇಲ್ಲಿ 4 ಮತ್ತು ಇಲ್ಲಿ ಬಂದರೆ ಇಲ್ಲಿ 3 ವಿಂಡೋಸು. ಇಷ್ಟೆಲ್ಲ ಓಪನ್ ಮಾಡು ಮನೆ ಒಳಗಡೆ ಎಷ್ಟು ಗೌ ಅಂತಿದೆ, ಎಷ್ಟು ಕತ್ಲೆ ಅನ್ನಿಸ್ತಿದೆ ಅಂತ ಅಂದರೆ. ಬನ್ನಿ ಮೆಷಿನ್ ಆಫ್ ಮಾಡಿಬಿಡೋಣ. ಬಟ್ಟೆ ಹಾಕಿದ್ದೆ ಮೆಷಿನ್ಗೆ ಆಗಿದೆ. ಆ್ಯಂಡ್ ನೋಡಿ ಇಲ್ಲಿ ಇನ್ನೂ ಬಟ್ಟೆಗಳನ್ನ ತಂದಿಟ್ಟಿದ್ದೀನಿ. ಅದನ್ನು ಫೋಲ್ಡ್ ಮಾಡೋದು, ಅದನ್ನು ಮಿಷಿನ್ಗೆ ಹಾಕೋದಲ್ಲ ಆಯಿತಾ, ಒಣಗಿಸ್ಕೊಬಂದು ಇಟ್ಟಿರೋದು. ಎಷ್ಟು ಚಿಲ್ ಆ್ಯಂಡ್ ಕೋಲ್ಡ್ ಆಗಿದೆ ಅಂತಂದರೆ ಹೊರಗಡೆ ಬರೋಕ್ಕೂ ಮನಸ್ಸಾಗ್ತಾ ಇಲ್ಲ, ಅಷ್ಟು ವೆದರು ಸಿಕ್ಕಾಪಟ್ಟೆ ಇಬ್ಬರೇ ತುಂಬ್ಕೊಂಡಂಗೆ ಅನ್ನಿಸ್ತೈತೆ. ಕಾಣಿಸ್ತಿರ್ಬೋದು ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸುತ್ತೆ ಅಂತ, ನಮಗೆ ಡೈರೆಕ್ಟಾಗಿ ಕಾಣಿಸ್ತಾ ಇರೋದಕ್ಕಿಂತ ಫೋನ್ ಸ್ಕ್ರೀನ್ಗೆ ಸಿಕ್ಕಾಪಟ್ಟೆ ಇಬ್ನಿ ಥರ ಕಾಣಿಸ್ತೈತೆ. ಹೊರಗಡೆ ನಿಜವಾಗ್ಲೂ ಬರೋಕ್ಕಾಗ್ತಾಯಿಲ್ಲ, ಅಷ್ಟು ಚಳಿ ಅನ್ನಿಸ್ತೈತೆ. ಆ್ಯಂಡ್ ಕೆಲಸದವ್ರು ಏನು ಮಾಡ್ತಾಯಿದ್ದಾರೆ ನೋಡಿದ್ರಲ್ಲ, ಎಷ್ಟು ಯಪ್ಪ ನಿಜ ಹೊರಗಡೆ ಹೋಗ್ತಾಯಿಲ್ಲ, ಅಷ್ಟು ಚಳಿ. ಮತ್ತು ಲೈಟ್ ಹಾಕೇ ತೋರಿಸ್ಬೇಕು ನಿಮಗೆ, ಇಲ್ಲ ಅಂತಂದರೆ ಈ ಬೆಳಕಲ್ಲಿ ಕಿಟಕಿಲೆಲ್ಲ ಕಾಣೋ ಸೀನೇ ಇಲ್ಲ ಇವಾಗಿರೋ ವೆದರ್ಗೆ. ನೋಡಿ ನನ್ನ ಒಂದು ಕಿಚನ್ ಹೆಂಗೆಲ್ಲ ಹರಡ್ಕೊಂಡಿದ್ದೀನಿ, ಎಷ್ಟೆಲ್ಲ ಮೆಸ್ಸಿ ಆಗಿದೆ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಬೆಳಗ್ಗೆಯಿಂದ ನಾನ್ ಸ್ಟಾಪ್ ಕೆಲಸದಲ್ಲಿದ್ದೀನಿ. ಬೆಳಗ್ಗೆ ಎದ್ದು ತಿಂಡಿ ಮಾಡು, ಕಾಫಿ ಗಂಜಿ ಮಾಡಿಕೊಡು, ಮತ್ತು ಬೆಳಗ್ಗೆ ಹೇಳಿದ್ನಲ್ಲ ಎಕ್ಸ್ಟ್ರಾ ವರ್ಕರ್ಸ್ ಬರ್ತಾರೆ ಅಂತ ಹೇಳಿ ಅವ್ರಿಗೆ ತಿಂಡಿ ಮಾಡಿಕೊಡು, ಅವ್ರಿಗೆ 7 ಗಂಟೆಗೆ ಕಾಫಿ ಮಾಡಿಕೊಡು. ಅದಾಯ್ತಾ, ತಿಂಡಿ ಮಾಡಿ ಲಂಚ್ ಬಾಕ್ಸ್ ರೆಡಿ ಮಾಡಿ ನನ್ನ ಮಗನ ಕಳಿಸಿ, ಮತ್ತು ವರ್ಕರ್ಸ್ಗಳಿಗೆಲ್ಲ ತಿಂಡಿ ಕೊಟ್ಟು ಅವ್ರನ್ನ ಕಳಿಸಿ ನಾನು ತಿಂಡಿ ತಿನ್ನೋಣ ಅನ್ನೋಷ್ಟರಲ್ಲಿ ಆಲ್ರೆಡಿ ಟೀ ಮಾಡಿಕೊಡೋ ಟೈಮ್ ಬಂದೇ ಬಿಡ್ತು. ಅವ್ರಿಗೆ ಟೀ ಮಾಡ್ಕೊಂಡೋಗಿ ತೊಗೊಂಡೋಗಿ ಕೊಟ್ಬಿಟ್ಟು ಬಂದು ಇಷ್ಟೇ ಪಾತ್ರೆ ಅಲ್ಲ, ಬೆಳಗ್ಗೆಯಿಂದ ಆಲ್ರೆಡಿ 2 ಟಬ್ಬು ಪಾತ್ರೆನ ಬೆಳಕಿ ಒಣಗಿಸಿ ಎತ್ತಿಟ್ಟಿರೋದು. ಮತ್ತು ಇಷ್ಟು ಪಾತ್ರೆ ಇಷ್ಟೇ ಇದೆ ಅಂತ ಅಂದ್ಕೋಬೇಡಿ. ತಿಂದಿರೋ ತಟ್ಟೆ ಎಲ್ಲ ಹಿಂದೆಗಡೆ ಡೋರಲ್ಲಿ ಬಿದ್ದಿದೆ, ಅಲ್ಲೋಗಿ ತೊಳಿಬೇಕು. ರಾಮಾಯಣ ಅನ್ನಿಸ್ಬಿಟ್ಟೈತೆ. ಅಷ್ಟು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮಾಡಿ ಅಪ್ಪ ಬಂದಿದ್ರಲ್ಲ, ಅಪ್ಪ ಮತ್ತು ಚಿಕನ್ ಸಾಂಬಾರು ಮಾಡಿದ್ದೀನಿ. ಚಿಕನ್ ಸಾಂಬಾರು ಮಾಡಿ ರೈಸ್ ಮಾಡಿ ಎಣ್ಣೆ ಬೇಯಿಸಿ ಊಟ ಎಲ್ಲ ಮುಗಿದ್ದು, ಊಟ ಮುಗಿಸ್ಕೊಂಡು ಅಪ್ಪ ಹೋಗ್ತೀನಿ ಅಂತ ಹೇಳಿ ಹೋದ್ರು. ಅವ್ರನ್ನ ಕಳಿಸ್ಕೊಟ್ಟೋ ಅಷ್ಟರಲ್ಲಿ ಅಡುಗೆ ಮಾಡಿ ಊಟಕ್ಕೆ ಹೋಗಿ ಕಳಿಸೋಷ್ಟರಲ್ಲಿ 3 ಆಯಿತು. 3 o'clock ನಾನು ಮತ್ತು ಯಜಮಾನ್ರು ಊಟ ಮಾಡಿಕೊಂಡು ಮತ್ತೆ ಊಟ ಮುಗಿಸಿ ಆಗೋಷ್ಟರಲ್ಲಿ 3:30 ಆಯಿತು. 3:30ಗೆ ಟೀ ಮಾಡಿ ಅವ್ರಿಗೆ ಕೊಟ್ಟು ಕಳಿಸಿ ಹಾಗೇ ಹೋಯ್ತು. ಈಗ ಹೇಳಿದ್ನಲ್ಲ 4:30 ಅಂತ ಹೇಳಿ ಪಾತ್ರೆ ಎಲ್ಲನೂ ತೆಗೆದು ಸಿಂಕ್ ತುಂಬ್ತಾ ಇದ್ದೀನಿ. ಇವಾಗ ಅದನ್ನೆಲ್ಲ ತಿಕ್ಕಬೇಕು. ಅದನ್ನೆಲ್ಲ ಎತ್ತಿಟ್ಬಿಟ್ಟು ಬಟ್ಟೆ ಮಡಿಸ್ಬೇಕು. ಯಪ್ಪ ಯಾಕೆ ಬೇಕು ರಾಮಾಯಣ ಅನ್ನಿಸ್ಬಿಡುತ್ತೆ. ಹಾಗೆ ಅಪ್ಪ ಬಂದ್ರಲ್ಲ, ಏನಪ್ಪ ಅಡುಗೆ ಮಾಡ್ಕೊಂಡು ಜೊತೆಗೆ ಕಳಿಸೋ ತನಕ ಏನು ಮಾಡ್ತಾಯಿದ್ರಿ, ತೊಳ್ಕೊಬೋದಿತ್ತಲ್ಲ ಅಂದರೆ ಅಪ್ಪ ಬಂದಿದ್ರಲ್ಲ, ಅಪ್ಪನ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ಮನೆಯಲ್ಲಿ ಅಪ್ಪ ಅಥವಾ ಅಮ್ಮ ಯಾರಾದ್ರೂ ಇದ್ದರೆ ಎಷ್ಟು ಖುಷಿಯಾಗುತ್ತಲ್ವ. ಮಾಡೋ ಕೆಲಸನೂ ಮರ್ತೋಗ್ಬಿಡ್ತೀವಿ. ಆ್ಯಂಡ್ ಇರೋ ವರ್ಕ್ ಪ್ರೆಷರ್ಗಳು ಕೂಡ ಒಂದು ಕ್ಷಣಕ್ಕೆ ಮಾಯ ಆಗಿಬಿಡುತ್ತೆ. ಅಪ್ಪ ಬಂದಿದ್ದು ಖುಷಿ ಆಯಿತು. ಅಪ್ಪನ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಪ್ಪನ ಜೊತೆ ಒಂದು ಕಾಲು ಎಳೆಯೋ ರೀಲ್ಸ್ನ ಮಾಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ ಇನ್ಸ್ಟಾದಲ್ಲಿ. ಆ ವಿಡಿಯೋನ ನೋಡಿಲ್ಲ ಅಂತಂದರೆ ನಾನು ಶೀಲಾ ರಮೇಶ್ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ಶೀಲಾ ರಮೇಶ್ ಅಂತ ಸರ್ಚ್ ಕೊಟ್ಟರೆ ಅಲ್ಲೂ ಕೂಡ ನನ್ನ ಅಕೌಂಟ್ ಓಪನ್ ಆಗುತ್ತೆ. ಅಲ್ಲಿ ನೋಡ್ಬೋದು ಅಪ್ಪನ ಜೊತೆ ಎಷ್ಟು ಚೆಂದ ವಿಡಿಯೋ ಮಾಡಿದ್ದೀನಿ ಅಂತ. ನನ್ನ ಫ್ಯಾಮಿಲಿನೇ ಆ ರೀತಿ ಇದೆ. ವೀಡಿಯೋಸ್ಗೆ ಎಷ್ಟು ಚೆಂದ ಸಪೋರ್ಟ್ ಮಾಡ್ತಾರೆ ಗೊತ್ತಾ. ನಮ್ಮ ಅಪ್ಪನೂ ಅಷ್ಟೇ, ಏನು ಮಾಡ್ತಾಳೆ ಅಂತಲೂ ಯೋಚನೆ ಮಾಡಲಿಲ್ಲ, ಸುಮ್ಮನೆ ಕೂತ್ಕೊತು ಏನೋ ಮಾಡ್ಕೊತಾಳೆ ಅಂತ. ಸೊ ಇನ್ನೋಸೆಂಟ್ ಅನ್ನಿಸ್ಬಿಡ್ತು ನಮ್ಮ ಅಪ್ಪನ ನೋಡಿ. ಅಮ್ಮನೇ ಬಂದಿದ್ರೆ ಚೆನ್ನಾಗಿರೋದು. ತುಂಬ ಲಾಂಗ್ ಟೈಮ್ ಆಗೋಯ್ತು ಅಮ್ಮ ಬಂದು 1-2 ದಿನ ಮನೇಲಿ ಉಳ್ಕೊಂಡು ಫ್ರೆಂಡ್ಸ್.
ಬನ್ನಿ ಬನ್ನಿ ಅಂತ ಕರಿತಾ ಇದ್ದೀನಿ, ಬರ್ತಾಯಿಲ್ಲ. ಏನು ಗೊತ್ತಾ, ಇವಾಗ ಬೆಳಿಗ್ಗೆ ನನ್ನ ಮಗ ಹೋಗಿರೋನು ಆಯಿತಾ. ಇನ್ನು ಅವನು ಏನೇ ಇದ್ದರೂ ನೈಟು 7:30ಗೆ ಬರೋದು. ಸ್ಕೂಲಲ್ಲಿ ಕ್ಲಾಸ್ ಮುಗಿಸ್ಕೊಂಡು, ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು, ಟ್ಯೂಷನ್ ಮುಗಿಸ್ಕೊಂಡು, ಎಕ್ಸ್ಟ್ರಾ ಟ್ಯೂಷನ್ ಮುಗಿಸ್ಕೊಂಡು ಎಲ್ಲ 7:30 ಆಗುತ್ತೆ ಅವ್ನು ಬರೋದು. ಇನ್ನು ಅವ್ನು ಬಂದರೆ ಏನು ಮಾತಾಡಲ್ಲ, ಅವ್ನು ಊಟ ಮಾಡಿ ಮಲ್ಕೊಂಡ್ರೆ ಸಾಕು ಅಂದಂಗೆ ಆಗಿರುತ್ತೆ. ಇನ್ನು ಹಸ್ಬೆಂಡು ಈಗಂತೂ ಮೊದಲು ಹೆಂಗೋ ಪರವಾಗಿರಲಿಲ್ಲ, ಈಗಂತೂ ಬದು ಕೈಗೆ ಸಿಗೋಲ್ಲ. ಬೆಳಗ್ಗೆಯಿಂದ ಸಂಜೆ ತನಕ ಮನೇಲಿ ಕೆಲಸ ಇರುತ್ತೆ, ಫ್ರೀ ಏನು ಇರೋಲ್ಲ ಬೋರ್ ಆಗಲಿಕ್ಕೆ. ಆದ್ರೂ ಕೆಲಸ ಮಾಡ್ತಾಯಿದ್ರು ಯಾರಾದರೂ ಮಾತಾಡ್ಕೊಂಡಿರೋದಕ್ಕೆ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ವಾ, ಅದೇನೇ ಬೇಜಾರು ಒಬ್ಬಳೇ ಇರಬೇಕಲ್ಲ ಅಂತ. ಅಲ್ಲೂ ಕಲಿಸೋದ ಕಡೆನೂ ಕೂಡ ಎಷ್ಟು ಸಾರಿ ಹೋಗೋಕ್ಕಾಗುತ್ತೆ ಅಲ್ವ, ಅಲ್ಲಿ ಕೆಲಸ ಮಾಡ್ತಾಯಿರೋ ಕಡೆ. ಅದು ಮೇಲೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕಲ್ಲ, ಅಲ್ಲಿ ಹೋದರೆ ಸ್ವಲ್ಪ ವರ್ಕರ್ಸ್ಗಳೆಲ್ಲ ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ, ಆದರೆ ಸ್ಟೆಪ್ ಹತ್ಕೊಂಡು ಹೋಗಬೇಕು. ಮತ್ತು ಇಲ್ಲಿ ಕೆಲಸ, ಅಲ್ಲಿಗೆ ಹೋದರೆ ಏನೇ ಇದ್ದರೂ 1/2 hour 1 hour ಟೈಮ್ ವೇಸ್ಟ್ ಆಯ್ತಿತ್ತೆ. ಇಲ್ಲಿ ಕೆಲಸ ಅಂದ್ಬಿಟ್ಟು ಅಲ್ಲಿಗೂ ಹೋಗೋಕ್ಕಾಗಲ್ಲ. ಹಿಡ್ಕೆ ತೊಗೊಬಂದು ಎಲ್ಲ ಇಳಿಸ್ಬಿಟ್ಟು ಹೋದರು. ಏನೇ ಆದರೂ ಅದು ತಂದೆ ತಾಯಿದು ಒಂದು ಕೇರಿಂಗ್ ಇರುತ್ತಲ್ಲ, ಅದೇನೇ ಒಂಥರ ಡಿಫ್ರೆಂಟಾಗಿರುತ್ತೆ ಅಲ್ವಾ. ಆ ಥರ ಕೇರಿಂಗು, ಒಂದು ಇನ್ನೋಸೆಂಟ್ ಪ್ರೀತಿ ಮತ್ತು ನಿಷ್ಕಲ್ಮಶವಾದದ್ದು, ಯಾವುದೇ ಥರದ ಎಕ್ಸ್ಪೆಕ್ಟೇಷನ್ ಇಲ್ಲದೇ ಇರುವಂಥ ಒಂದು ಪ್ರೀತಿ ಕಾಳಜಿ ಮಾಡೋಕ್ಕಾಗೋದು ತಂದೆ ತಾಯಿಗೆ ಮಾತ್ರನೇ. ಅವರು ಏನು ಮಾಡೋದು ಬೇಡ, ಹಣಕಾಸಿನ ಸಹಾಯ ಈ ಥರದ್ದು, ಫೈನಾನ್ಷಿಯಲಿ ಯಾವುದೇ ಥರದ ಸಪೋರ್ಟ್ ಬೇಡ, ಆದರೆ ಅವರು ಕೇರ್ ಮಾಡ್ತಾರಲ್ಲ. ನೋಡು, ನನ್ನ ಮಗಳು ಏನೋ ಮಾಡ್ತಾವಳೆ, ನನ್ನ ಮಳಿಮಯ್ಯ ಏನೋ ಮಾಡ್ತವ್ರೆ, ಅದನ್ನು ನೋಡ್ಕೋಬೇಕು, ಅದನ್ನು ಮಾಡಬೇಕು, ಅವ್ರು ಏನಾದರೂ ಮಾಡ್ತಾರ ಅಂತ ಅದೇ ಒಂದು ಸಿಕ್ಕಾಪಟ್ಟೆ ಖುಷಿ ಐತಿದೆ. ಹೆಣ್ಮಕ್ಳುಗಳು ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋದಲ್ವಾ. ನಮ್ಮ ಅಮ್ಮನ ಕರಿತಾ ಇದ್ದೀನಿ, 1-2 ದಿನ ಇದ್ಬಿಟ್ಟು ಹೋಗೋರಿ, ಬನ್ನಿ ಅಮ್ಮ. ಬರ್ತಾಳ, ಏನು ಮಾಡೋದು, ನೋಡೋಣ ಯಾವಾಗ ಬರ್ತಾರೆ ಅಂತ ಹೇಳಿ. ಅವತ್ತು ಮನೆ ಪೂಜೆ ಮಾಡಿಸ್ದಾಗ್ಲೂ ಅಷ್ಟೇ, ಬೆಳಗ್ಗೆ ಬಂದು ಸಂಜೆ ಅಷ್ಟೊಳಗೆ ಹೊಟ್ಟೋದ್ರು ಕೆಲಸ ಐತಿ ಅಂತ ಹೇಳಿ. ಅಪ್ಪನೂ ಅಷ್ಟೇ ಇವತ್ತು ಬೆಳಗ್ಗೆ, ಅದು ಇವತ್ತು ಬರೋ ಸೀನೇನು ಇರಲಿಲ್ಲ, ಇಟ್ಕೆ ತೊಗೊಬರ್ಬೇಕಾಗಿತ್ತಲ್ಲ ಅನ್ನೋ ಕಾರಣಕ್ಕೆ ಬಂದರು ಅಷ್ಟೇ. ಬಂದು ಊಟ ಮುಗಿಸ್ಕೊಂಡು ಹೋಗೋರಿ ಇರಿ ಅಂತ ಕೂರಿಸ್ಕೊಂಡಿದ್ದೆ, ಇಲ್ಲ ಅಂದಿದ್ರು ಓಡೋಗಿರೋದ ಅಯ್ಯ ಕೂತಿದ್ದು ಹೋದ್ರು ಅಷ್ಟೇ ಫ್ಯಾಮ್. ಇಲ್ಲಿರೋ ಕ್ಲೋಡ್ಗೆ ನಿಜವಾಗ್ಲೂ ನನಗೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಆದರೆ ಮಾಡಿದೆ ವಿಧಿ ಇಲ್ಲ. ಪಾತ್ರೆ ತೊಳಿತಾ ಇದ್ರೆ ಕೈ ಎಲ್ಲ ಪಾತ್ರೆ ಸೋಪು, ಅದರಲ್ಲೂ ಈಗ ಎಕ್ಸ್ಟ್ರಾ ಪಾತ್ರೆಗಳನ್ನ ಉಜ್ತಿರ್ತೀನಲ್ವ, ಅದು ಕೈಯೆಲ್ಲ ಫುಲ್ಲು ಒಡೆದೊಡ್ಕೊಂಡಂಗೆ ಆಗ್ಬಿಟ್ಟೈತೆ. ಸಿಕ್ಕಾಪಟ್ಟೆ ಉರಿ, ಬೆರಳು ಹತ್ರನೇ ಉರಿ ಜಾಸ್ತಿ ಆಗ್ಬಿಟ್ಟೈತೆ. ಬೆರಳುಗಳೆಲ್ಲ ಒಡ್ಕೊಟ್ಟು ಸೋಪೆಲ್ಲ ಜಾಸ್ತಿ ಮುಡ್ತೀನಲ್ಲ, ಹಂಗಾಗಿ ಓಕೆ, ಏನು ಮಾಡೋಕ್ಕಾಗಲ್ಲ. ಹೋಗಿ ಈಗ ಇರೋ ಕೆಲಸ ಎಲ್ಲನೂ ಮುಗಿಸ್ಬಿಟ್ಟು ಸಿಗ್ತೀನಿ, ಆಯಿತಾ. ಹಾಗೆ ಫ್ಯಾಮ್ ಕಂಪ್ಲೀಟಾಗಿ ಕೆಲಸ ಎಲ್ಲ ಮುಗಿಸ್ದೆ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಟೈರ್ಡ್ ಆಗಿಬಿಟ್ಟೈತೆ. ಆದರೂ ನಾನು ಇವಾಗ ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಳ್ಳೋದಕ್ಕೆ ಬಂದೆ ಅಂತ ಅಂದರೆ, ಈಗ ನಾನು ಲಾಸ್ಟ್ ವ್ಲಾಗ್ಗಳಲ್ಲಿ ಹೇಳಿದ್ದೀನಿ, ಅಕ್ಕನ ಮಗಳದು ಎಂಗೇಜ್ಮೆಂಟ್ ಆಯಿತು. ಹಾಗೆ ಈಗ ಮೊನ್ನೆ ಅಷ್ಟೇ ಹೋಗಿ ಗಂಡನ ಮನೆ ನೋಡೋ ಶಾಸ್ತ್ರನೂ ಕೂಡ ಮಾಡ್ಕೊಂಡು ಬಂದ್ವಿ. ಅದಕ್ಕೆ ಇನ್ನೇನು ಹತ್ತಿರದಲ್ಲೇ ಮದುವೆ ಕೂಡ ಬಂದುಬಿಡ್ತು. ಮದುವೆಗೆ ಶಾಪಿಂಗು, ಸ್ಯಾರಿ ಆ್ಯಂಡ್ ಬ್ಲೌಸ್ ಸ್ಟಿಚಿಂಗು ಅಂತೆಲ್ಲ ಯೋಚನೆ ಮಾಡ್ತಾ ಹೋದರೆ, ಈಗ ನಾನು ಸದ್ಯದ ಪರಿಸ್ಥಿತಿಲಿ ಇವಾಗ ನಾವು ಮನೆಯೆಲ್ಲ ಕಲ್ಸಡಿಸಿರೋದ್ರಿಂದ, ಮನೆಯೆಲ್ಲ ಕಟ್ಟಿಸ್ತಿರೋದ್ರಿಂದ ಹೊಸ ಸ್ಯಾರಿಗಳು ತಗೊಳಕ್ಕಾಗಲ್ಲ ಅಂತಲ್ಲ. ನನ್ನ ಹತ್ರ ಆಲ್ರೆಡಿ ನಾನು ಯೂಸ್ ಮಾಡಲ್ದಿರೋಂಥ ತೆಗೆದು ಇಟ್ಟಿರುವಂಥ ಒಂದಷ್ಟು ರೇಷ್ಮೆ ಸ್ಯಾರಿಗಳದ್ದು ಕಲೆಕ್ಷನ್ಸ್ ಇದೆ. ಅದರಲ್ಲೇ 1-2 ಸ್ಯಾರಿನ ಅಂದರೆ ನೈಟ್ಗೆ ಡೇಗೆ ಸ್ಟಿಚ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈಗ ರೀಸೆಂಟಾಗೂ ಕೂಡ ಸೆಮಿ ಕ್ರೇಪ್ ಸಿಲ್ಕ್ಸು ಸ್ಯಾರೀಸು ಕೂಡ 1-2-3 ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಅದನ್ನು ಕೂಡ ಸ್ಟಿಚ್ ಮಾಡಿಸಿಲ್ಲ. ಸ್ಯಾರಿಗಳು ನನ್ನ ಹತ್ರ ತುಂಬ ಸ್ಯಾರೀಸ್ಗಳಿದೆ, ಯಾವುದನ್ನು ಸ್ಟಿಚ್ ಮಾಡ್ಸೋಕ್ಕಾಗಿಲ್ಲ. ಬಿಕಾಸ್ ನಮಗೆ ತೀರಾ ಕ್ಲೋಸ್ ರಿಲೇಟಿವ್ಸ್ ಫಂಕ್ಷನ್ಸ್ಗಳು, ನಾವು ಓಡಾಡುವಂಥದ್ದು, ಮತ್ತು ಹೊಸ ಸ್ಯಾರಿಗಳನ್ನ ಬ್ಲೌಸ್ ವರ್ಕ್ ಮಾಡಿಸಿ, ಬ್ಲೌಸ್ ಸ್ಟಿಚ್ ಮಾಡಿಸಿ ಹಾಕ್ಕೊಂಡು ಓಡಾಡುವಂಥ ಫಂಕ್ಷನ್ಸ್ಗಳು ಯಾವುದೂ ಸದ್ಯದಲ್ಲಿ ಬಂದಿರಲಿಲ್ಲ. ಹಂಗಾಗಿ ತೊಗೊಂಡಿದ್ದಂಥ ಸ್ಯಾರಿಗಳನ್ನೆಲ್ಲ ಹಂಗೇ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಈಗ ರೀಸೆಂಟಾಗಿ ನಮ್ಮ ನಾದಿನಿ ಮನೆ ಗೃಹ ಪ್ರವೇಶ ಆಯ್ತಲ್ಲ, ಅದಕ್ಕೆ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಬ್ಲೌಸ್ ಸ್ಟಿಚ್ ಮಾಡಿಸಿ ಹಾಕ್ಕೊಂಡಿದ್ದೆ, ಅದನ್ನು ನಿಮಗೆ ಶೋ ಅಪ್ ಮಾಡಿದ್ದೆ. ಆ್ಯಂಡ್ ಇವಾಗ ನನ್ನ ಹತ್ರ ನನಗಿರುವಂಥ ಕನ್ಫ್ಯೂಷನ್ ಏನು ಅಂತ ಅಂದರೆ, ಈಗ ಸ್ಯಾರಿಗಳಿದೆ, ಅದರಲ್ಲಿ ನೈಟ್ಗೆ ಯಾವ್ದು ಹಾಕ್ಕೊಳ್ಳ, ಬೆಳಿಗ್ಗೆಗೆ ಯಾವ್ದು ಹಾಕ್ಕೊಳ್ಳ ಅಂತ ಸ್ವಲ್ಪ ಕನ್ಫ್ಯೂಷನ್. ಅದು ನಾನು ನಿಮ್ಮ ಜೊತೆ ಕ್ಲಿಯರ್ ಮಾಡ್ಕೊಳ್ಳೋಣ, ನೀವೇನಾದರೂ ಸಜೆಷನ್ ಕೊಡ್ತೀರೇನೋ ಅಂತ ಹೇಳಿ ಬಂದಿದ್ದೀನಿ. ಇವಾಗ ನಾನು ಆಲ್ರೆಡಿ ಈ ಸ್ಯಾರೀಸ್ಗಳನ್ನೆಲ್ಲ ನಿಮಗೆ ಶೋ ಅಪ್ ಮಾಡಿದ್ದೀನಿ, ನನ್ನ ಹತ್ರ ಇರುವಂಥ ಸ್ಯಾರಿಗಳನ್ನೆಲ್ಲ.
ಯಾವ್ಯಾವ ಸ್ಯಾರಿ ಇದೆ ಅಂತ ಅದನ್ನೆಲ್ಲ ತೋರಿಸೋದೇನು ಜಾಸ್ತಿ ಡಿಟೇಲಾಗಿ ತೋರಿಸುವಂಥದ್ದೇನು ಅವಶ್ಯಕತೆ ಇಲ್ಲ. ಬಟ್ ನಾನು ಇವಿಷ್ಟರಲ್ಲಿ ಸದ್ಯಕ್ಕೆ ನನ್ನ ಹತ್ರ ಇವಾಗ 4 ಇದೆ ಆಯಿತಾ. 3 ರೇಷ್ಮೆ ಸ್ಯಾರೀಸ್ ಇದೆ. ಇದೇನಪ್ಪ ಅಂತಂದರೆ ನಾನು ತುಂಬ ಆವಾಗಲೇ ತೊಗೊಂಡಿದ್ದು. ಬಟ್ ಇದು ಹೆಂಗಿದೆ ಅಂತಂದರೆ ಸ್ವಲ್ಪ ನೋಡಲಿಕ್ಕೆ ಲುಕ್ಕೆಲ್ಲ ಬಂದು ಟಿಶ್ಯೂ ಸ್ಯಾರೀಸ್ ಥರ ಇದೆ. ರೇಷ್ಮೆದು ಈಗ ಟ್ರೆಂಡಲ್ಲಿ ಇದೆಯಲ್ಲ ಟಿಶ್ಯೂ ಸ್ಯಾರಿ, ಆ ಟೈಪಲ್ಲಿ ಕಾಣುತ್ತೆ ನೋಡೋದಕ್ಕೆ, ಬಟ್ ಅದಲ್ಲ. ಮತ್ತು ಇದೊಂದು ಸ್ಯಾರಿ, ಇಷ್ಟು ಸ್ಯಾರಿನಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ. ಇದು ರೆಡ್ ಮತ್ತು ಬ್ಲ್ಯಾಕ್ ಕಲರ್ ಕಾಂಬಿನೇಷನಲ್ಲಿದೆ ಸ್ಯಾರಿ. ನೋಡ್ತಿದ್ದೀರಲ್ಲ ಎಷ್ಟು ಚೆಂದ ಇದೆ ಅಲ್ವಾ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಗ್ರೀನ್ ಕಲರ್ ಬಾರ್ಡರ್, ಬ್ಲ್ಯಾಕ್ ಕಲರ್ ಬಾರ್ಡರ್ ಮತ್ತು ಕಂಪ್ಲೀಟ್ ಸ್ಯಾರಿ ರೆಡ್ ಕಲರಲ್ಲಿ ಬರುತ್ತೆ. ಫುಲ್ಲು ಬ್ಲ್ಯಾಕ್ ಕಲರಲ್ಲಿ ಪಲ್ಲು ಬರುತ್ತೆ. ಆ್ಯಂಡು ಇದ್ರದ್ದು ಬ್ಲೌಸ್ ಬಂದು ಪ್ಲೈನಲ್ಲಿದೆ, ಚೆಂದ ವರ್ಕ್ ಮಾಡಿಸ್ಕೋಬೋದು. ಅದ್ರದ್ದು ಕೆಳಗಡೆಗೆ ಬಂದರೆ ಮಾವಿನಕಾಯಿ ಬಾರ್ಡ್ರ್ ಇದೆ ಗೋಲ್ಡನ್ ಕಲರಲ್ಲಿ. ಸೊ ಕಲರ್ ಕಾಂಬಿನೇಷನ್ ಆ್ಯಂಡ್ ಡಿಸೈನ್ ಎಲ್ಲನೂ ಕೂಡ ಆಸಮ್ ಆಗಿದೆ ಅಂತಲೇ ಹೇಳ್ಬೋದು. ಇದೊಂದು ಸ್ಯಾರಿ ಇದೆಯಾ. ಆ್ಯಂಡ್ ಇದ್ರ ಪ್ರೈಸ್ ಬಂದು 18,125 ರೂಪಾಯಿ. ರೌಂಡು 18,125 ರೂಪಾಯಿ ಮೈಸೂರು ಸಿಲ್ಕ್ ಸ್ಯಾರಿ ಇದು ಬಂದು. ಹಾಗೆ ಅದು ಕಲರ್ ಕಾಂಬಿನೇಷನ್ ತೋರಿಸ್ತೀವಲ್ವಾ, ಇದು ಬ್ಲೌಸ್ ಕಟ್ ಮಾಡಿಸಿದ್ದೀನಿ. ಇದನ್ನು ಕೂಡ ನೋಡ್ತಿದ್ದೀರಲ್ಲ ಪ್ಲೈನಲ್ಲಿದೆ. ಈ ಪ್ಲೈನ್ಗಳಲ್ಲಿ ಬ್ಲೌಸ್ ಇದ್ಬಿಟ್ರೆ ಆರಾಮ್ಸೆ ವರ್ಕ್ನ ಮಾಡಿಸ್ಬೋದು. ತುಂಬ ಚೆನ್ನಾಗಿ, ತುಂಬ ಗ್ರ್ಯಾಂಡಾಗಿ, ಎಷ್ಟೇ ಸಿಂಪಲ್ಲಾಗಿ ವರ್ಕ್ನ ಮಾಡಿಸಿದ್ರು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಸ್ಲೀವ್ಸ್ದು ಇದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಸ್ಲೀವ್ಸಿಗೆ ಏನು ವರ್ಕ್ ಕೊಟ್ಟರು ಅಷ್ಟು ಗ್ರ್ಯಾಂಡ್ ಲುಕ್ ಕೊಡಲ್ಲ, ಯಾಕೆಂತಂದರೆ ಸ್ಲೀವ್ಸೇ ತುಂಬ ಗ್ರ್ಯಾಂಡಾಗಿದೆ. ಇದು ಬ್ಲೌಸ್ ಪೀಸ್ ಬರುತ್ತೆ. ಆ್ಯಂಡ್ ಸ್ಯಾರಿ ಪೂರ್ತಿ ಇದು ಪಿಸ್ತಾ ಗ್ರೀನ್ ಕಲರಲ್ಲಿದೆ. ಪಿಸ್ತಾ ಗ್ರೀನಲ್ಲಿ ಮತ್ತು ಮಧ್ಯದಲ್ಲಿ ಮಾವಿನಕಾಯಿ ಡಿಸೈನಲ್ಲಿ ಅದಕ್ಕೆ ಗ್ರೀನ್ ಮತ್ತು ಗೋಲ್ಡ್ ಜರಿನಲ್ಲಿ ಡಿಸೈನ್ನ ಕೊಟ್ಟಿದ್ದಾರೆ. ಮತ್ತು ಫುಲ್ಲು ಇದು ಬಾರ್ಡರು ಕೂಡ ಅಷ್ಟೇ ಗ್ರೀನ್ ಕಲರಲ್ಲಿ ಇದೆ. ಇದು ಗೋಲ್ಡ್ ಕಲರ್ ಅಲ್ಲ, ಇದು ಏನು ಬರುತ್ತೆ ಇದು ಅಂತಂದರೆ ಈ ತಾಮ್ರ ಕಲರ್ ಬರುತ್ತಲ್ಲ ಆ ರೀತಿನಲ್ಲಿದೆ ಇದು ಬಾರ್ಡರ್. ಹಾಗೆ ಇದ್ರದ್ದು ನೋಡ್ತಾ ಇರ್ಬೋದು, ಪಲ್ಲು ತುಂಬ ಅಂದರೆ ತುಂಬಾ ರಿಚ್ ಆಗಿದೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಪಲ್ಲು, ಸಿಕ್ಕಾಪಟ್ಟೆ ರಿಚ್ ಆಗಿದೆ. ಸ್ಯಾರಿನೇ ಫುಲ್ಲು ರಿಚ್ ಆಗಿದೆ, ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಸ್ಯಾರಿ. ನನಗೆ ಈ ಫೋಲ್ಡಿಂಗ್ ತೆಗೆದುಬಿಟ್ರೆ ಇದೆ ಹಿಂಸೆ, ಅದಕ್ಕೆ ಫೋಲ್ಡಿಂಗ್ ತೆಗಿಯೋಕ್ಕೆ ಹೋಗಲ್ಲ. ಸಿಕ್ಕಾಪಟ್ಟೆ ರಿಚ್ ಆಗಿದೆ. ಇದೊಂದು ಸ್ಯಾರಿನ ಅದಾದಮೇಲೆ ಇದೊಂದು ಸ್ಯಾರಿ ಇದೆ. ಇದು ಆ್ಯಕ್ಚುಲಿ ನನಗೆ ಸಿಕ್ಕಾಪಟ್ಟೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಈ ಕಲರಲ್ಲಿ ತೊಗೋಬೇಕು ಅಂತ ಆರಿಸಿ ತೊಗೊಂಡಿದ್ದು. ಈ ಕಲರ್ ಕಾಂಬಿನೇಷನಲ್ಲಿ ಸ್ಯಾರಿ ತುಂಬ ಚೆನ್ನಾಗಿ ಕಾಣುತ್ತೆ, ನೋಡ್ತಿದ್ದೀರಲ್ಲ. ಇದೂ ಅಷ್ಟೇ ತುಂಬ ದೊಡ್ಡ ಬಾರ್ಡರಲ್ಲಿದೆ. ಬ್ಲೌಸ್ ಪೀಸ್ ಇದು ಬರುತ್ತೆ. ಮರೂನ್ ಕಲರ್ ಬಾರ್ಡರಲ್ಲಿ ಪಲ್ಲುನೇ ಕಾಣಿಸ್ತಾ ಇದೆಯಾ. ಫುಲ್ ಓಪನ್ ಮಾಡಬೇಕಾ ಪಲ್ಲುಗೆ? ಪಲ್ಲುನೇ ಕಾಣಿಸ್ತಾ ಇಲ್ಲ ಕಣೋ. ಪಲ್ಲುನೇ ಇಲ್ವಾ ಹೆಂಗೆ ಸೀರೆಗೆ? ಫುಲ್ ಓಪನ್ ಮಾಡಿಬಿಟ್ಟೆ. ಓಕೆ, ಅದು ಒಳಗಡೆ ಸೇರ್ಕೊಬಿಟ್ಟಿದೆ. ಓಪನ್ ಮಾಡೇ ಬಿಡ್ತೀನಿ ನೋಡಿ. ಈ ರೀತಿನಲ್ಲಿದೆ ಪಲ್ಲು. ಇದು ಪಲ್ಲುಗೆ ಅಟ್ಯಾಚ್ ಇದೆ. ಬ್ಲೌಸ್ ಪೀಸು ಸಿಕ್ಕಾಪಟ್ಟೆ ದೊಡ್ಡದಿದೆ. ಬ್ಲೌಸ್ ಪೀಸು ನೋಡಿ ಇಲ್ಲಿ ಚೆನ್ನಾಗಿದೆ. ಈ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸುತ್ತಾ? ಹಿಂಗಿದೆ ಸ್ಯಾರಿ, ಚೆನ್ನಾಗಿಲ್ಲ? ಇದೊಂದು ಸ್ಯಾರಿ. ಮತ್ತು ಇದಿರಲಿ, ನಾನು ಅದನ್ನು ಲಾಸ್ಟಿಗೆ ಫೋಲ್ಡ್ ಮಾಡ್ತೀನಿ. ನೆಕ್ಸ್ಟ್ ಬಂದರೆ ಇದು ಪಿಂಕ್ ಮತ್ತು ಪರ್ಪಲ್ ಕಲರಲ್ಲಿ ಮಿಕ್ಸೆಡ್ ಇರೋ ರೀತಿನಲ್ಲಿ ಕಾಣಿಸುತ್ತೆ. ಬೇಬಿ ಪಿಂಕ್ ಕಲರ್ ಆ್ಯಂಡ್ ಪರ್ಪಲ್ ಕಲರ್ ಎರಡೂ ಕೂಡ ಮಿಕ್ಸಲ್ಲಿರೋಂಗೆ ಇದೆ ಸ್ಯಾರಿ. ಇದು ಕೂಡ ಅಷ್ಟೇ, ನೋಡ್ತಿರ್ಬೋದು ನೀವು ಎಷ್ಟು ರಿಚ್ ಲುಕ್ ಕೊಡ್ತೈತೆ ಅಲ್ವಾ. ಅದರಲ್ಲೂ ಈ ಸ್ಯಾರಿ ಮತ್ತು ಈ ಸ್ಯಾರಿನ
ನೈಟ್ ವೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಕಾಣುತ್ತೆ, ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ರಿಚ್ ಲುಕ್ಕಲ್ಲಿ ಕಾಣಿಸ್ತೀವಿ. ಇದೂ ಅಷ್ಟೇ, ಬಾರ್ಡರ್ ಬಂದು ಬಾಟಲ್ ಗ್ರೀನಲ್ಲಿದೆ, ಬಾಟಲ್ ಗ್ರೀನಲ್ಲಿ ಬಾರ್ಡರ್ ಇದೆ, ಅದಕ್ಕೆ ಬಂದು ಗೋಲ್ಡ್ ಕಲರಲ್ಲಿ ಜರಿನ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಮಾವಿನಕಾಯಿ ಬಾರ್ಡರ್ ಡಿಸೈನ್ನ ಕೊಟ್ಟಿದ್ದಾರೆ. ಸ್ಯಾರಿ ಪೂರ್ತಿ ಇದೂ ಅಷ್ಟೇ, ಅದು ಆ ಸ್ಯಾರಿ ಏನು ತೋರಿಸ್ತೆ ಅದೇ ರೀತಿಯಲ್ಲಿ ಇದು ಕೂಡ ಸ್ಯಾರಿ ಪೂರ್ತಿ ಇದೇನೇ ರೀತಿ ಬರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ಇದು ಬಂದರೆ ಇದು ಪಲ್ಲು, ಇದು ಪಲ್ಲು ಬರುತ್ತೆ. ಆ್ಯಂಡ್ ಇದು ಬ್ಲೌಸ್ ಪೀಸ್ ಬರುತ್ತೆ. ಈ ಬ್ಲೌಸ್ ಪೀಸ್ಗೆ ಏನಪ್ಪ ಅಂತ ಹೇಳಿದ್ರೆ ಮಧ್ಯದಲ್ಲಿ ಬುಟ್ಟ ಇದೆ. ನನಗೆ ಆಲ್ಮೋಸ್ಟು ಈ ಥರ ಬ್ಲೌಸ್ಗಳಿಗೆ ಬುಟ್ಟ ಇದ್ರೇ ಅಷ್ಟು ಇಷ್ಟ ಆಗಲ್ಲ, ಪ್ಲೈನ್ ಇದ್ದರೆ ಚೆನ್ನಾಗಿರುತ್ತೆ. ಓಕೆ, ಇದೊಂದು ಸ್ಯಾರಿನ ಇವಾಗ ನೀವು ನನಗೆ ತಿಳಿಸ್ಬೇಕಾಗಿರೋದು ಇವಿಷ್ಟು ಸ್ಯಾರೀಸಲ್ಲಿ ಎಷ್ಟು ಸ್ಯಾರೀಸಲ್ಲಿ ಅಂತ ತೋರಿಸ್ತೀನಿ. ಇದನ್ನ ಎಷ್ಟು ಚೆನ್ನಾಗಿ ಓಪನ್ ಮಾಡಿಬಿಟ್ಟಲ್ಲ ನಾನು, ಹುಷಾರ್ ನೋಡ್ತಿದ್ದೀರಲ್ಲ. ಇದಿಷ್ಟು ಸ್ಯಾರೀಸ್ನಲ್ಲಿ ಓಪನ್ ಮಾಡಿಬಿಡ ಬಿಡು. ಯಾವ ಸ್ಯಾರಿನ 2 ಸ್ಯಾರಿ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ, ನೈಟಿಗೊಂದು ಡೇಗೊಂದು. ಇನ್ನು ಬೀಗ್ರೂಟ ಅದಕ್ಕೆ ಅಂತ ಎಕ್ಸ್ಟ್ರಾ ಸ್ಯಾರಿ ಇದೆ ಅಂತ ಹೇಳಿದ್ನಲ್ಲ, ಅದನ್ನು ತೋರಿಸ್ತೀನಿ ಯಾವುದು ಅಂತ ಹೇಳಿ. ಈಗ ಸದ್ಯಕ್ಕೆ ನೈಟಿಗೆ ಮತ್ತು ಡೇಗೆ 2 ಸ್ಯಾರಿನ ಸ್ಟಿಚ್ ಮಾಡಿಸ್ತೀನಿ. ಇನ್ನೂ 2 ಸ್ಯಾರಿ ಯಾವುದಾದ್ರೂ ನೆಕ್ಸ್ಟ್ ಯಾವುದಾದ್ರೂ ಹತ್ರದ ರಿಲೇಷನ್ಸ್ದು ಓಡಾಡ್ಕೊಂಡಿರುವಂಥ ಫಂಕ್ಷನ್ಗಳದ್ದು ಏನಾದರೂ ಫಂಕ್ಷನ್ ನಡೆದ್ರೆ ಅದಕ್ಕೆ ಸ್ಟಿಚ್ ಮಾಡಿಸೋಣ. ಇವಾಗ ಸದ್ಯಕ್ಕೆ 4ರಲ್ಲಿ 2 ಸೀರೆ, ಯಾವ 2 ಸ್ಯಾರಿನ ಬ್ಲೌಸ್ ಸ್ಟಿಚ್ ಮಾಡಿಸ್ಲಿ ಅಕ್ಕನ ಮಗಳು ಮದುವೆಗೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ಅದೇ ಸೀರೆಗಳನ್ನ ಸ್ಟಿಚ್ ಮಾಡಿಸ್ಕೊತೀನಿ. ಹಾಗೆ ಇವಿಷ್ಟು ಆಯಿತಲ್ವ. ಇವಾಗ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಕ್ರೇಪ್ ಸಿಲ್ಕ್ಸು ಅಂತ ಹೇಳಿದ್ನಲ್ಲ, ಅದು ಇವಾಗ ಟ್ರೆಂಡಿಂಗಲ್ಲಿ ಇರುವಂಥ ಕ್ರೇಪ್ ಸಿಲ್ಕ್ ಸ್ಯಾರೀಸ್ನಲ್ಲಿ ಬಾಟಲ್ ಗ್ರೀನ್ಗೆ ಬೇಬಿ ಪಿಂಕ್ ಕಲರ್ ಬಾರ್ಡರ್ ಇರುವಂತಹ ಸ್ಯಾರಿ ಇವಾಗ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿದೆ. ಆ್ಯಂಡ್ ನಾನು ಸಿಕ್ಕಾಪಟ್ಟೆ ಜನದ ವೇರ್ ಮಾಡಿರೋದು ನೋಡಿದ್ರಲ್ಲಿ ಕಲರ್ ಕಾಂಬಿನೇಷನ್ ಯಾರೇ ಉಟ್ಕೊಂಡ್ರೂ ಕೂಡ ಯಾವ ವೈಟ್ ಇರೋರು ಇರ್ಬೋದು, ಬ್ಲ್ಯಾಕ್ ಇರೋರು ಇರ್ಬೋದು, ಡೆಸ್ಕಿ ಕಲರ್ ಇರೋರು ಇರ್ಬೋದು, ಯಾರೇ ವೇರ್ ಮಾಡಿದ್ರು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಡಿಸೆಂಟಾಗಿ ಕೂಡ ಇರುತ್ತೆ. ಡಿಸೆಂಟಾಗಿದ್ರೂ ಕೂಡ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ. ಹಾಗಾಗಿ ನನಗೆ ಆ ಕಲರ್ ತೊಗೋಬೇಕು ಅಂತ ಇತ್ತು. ಆ್ಯಕ್ಚುಲಿ ಇದನ್ನು ನಾನು ಬಂದು ಆನ್ಲೈನ್ ಶಾಪ್ ಮಾಡಿರೋದು. ಇದೊಂದು ಸ್ಯಾರಿ ನೋಡೋಣ ಯಾವುದಕ್ಕೆ ವೇರ್ ಮಾಡ್ತೀನಿ ಅಂತ ಹೇಳಿ ಗೊತ್ತಿಲ್ಲ, ಇನ್ನೂ ಡಿಸೈಡ್ ಮಾಡಿಲ್ಲ. ಮತ್ತು ಇನ್ನೊಂದು ಸ್ಯಾರಿ, ಇದೊಂದು ಕ್ರೇಪ್ ಸಿಲ್ಕ್ ಸ್ಯಾರಿ. ಇದಕ್ಕೆ ಬಂದು ಬ್ಲೂಗೆ ನೆವಿ ಬ್ಲೂ ಆ್ಯಂಡ್ ಬ್ಲೂ ಇವೆರಡು ಕಲರ್ ಕಾಂಬಿನೇಷನಲ್ಲಿ ಸ್ಯಾರಿ ಇರುವಂಥದ್ದು. ಕ್ವಾಲಿಟಿ ವೈಸ್ ತುಂಬ ಅಂದರೆ 2 ಸ್ಯಾರಿನೂ ಅಷ್ಟೇ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ತುಂಬ ವೇಟ್ ಇದೆ, ತುಂಬ ಸಾಫ್ಟಾಗಿ ಕೂಡ ಇದೆ ಸ್ಯಾರಿ ನೋಡಿ. ಇದು ಬಂದು ಪಲ್ಲು ಬರುತ್ತೆ, ಇದು ಪಲ್ಲು ಬರುತ್ತೆ. ಆ್ಯಂಡ್ ಇದು ಬಂದು ಬ್ಲೌಸಿಗೆ ಬರುತ್ತೆ, ಬ್ಲೌಸ್ ಪೀಸ್ ಬರುತ್ತೆ. ಚೆನ್ನಾಗಿತ್ತಲ್ಲ ಸೀರೆ. ಇವೆರಡು ಸ್ಯಾರಿನೂ ಅಷ್ಟೇ. ಪ್ರೈಸೂ ಓಕೆ ಅನ್ನಿಸ್ತು ನನಗೆ. ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ, 1 ಮಿನಿಟ್, ಪ್ರೈಸ್ ಇದೆಯಾ? ಇದರಲ್ಲಿ ಪ್ರೈಸ್ ಇಲ್ಲ. 1600 and 700 ಸಮಥಿಂಗ್ ಅಷ್ಟೇ. 100 rupees. ಸ್ವಲ್ಪ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಅಂದರೆ 3-4 ಸೀರೆ ನಾನು ಒಟ್ಟೊಟ್ಟಿಗೆ ತರಿಸ್ಕೊಂಡಿದ್ದೆ. ಯಾವ್ಯಾವ್ದು ಅಂತ ಅಷ್ಟು ಗೊತ್ತಿಲ್ಲ. ಇದರಲ್ಲಿ ಬಿಲ್ ಬೇರೆ ಇಲ್ಲ. ಅಲ್ಲೇ ಹತ್ತಿರ 1600 700 ಅದಂತೂ ಫಿಕ್ಸು. ಇದ್ರದ್ದು ಬಿಲ್ ಇದೆ 1300 rupees. ಇದು ಚೆನ್ನಾಗಿದೆ ಸ್ಯಾರಿ. ಇದು ಅದಿಷ್ಟ ಆಯಿತು. ಅದಕ್ಕಿಂತ ನನಗೆ ಈ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು. ಆ್ಯಂಡ್ ಸ್ಯಾರಿ ಕ್ವಾಲಿಟಿನೂ ಅಷ್ಟೇ ತುಂಬ ಅಂದರೆ ತುಂಬಾ ಸ್ಮೂತ್ ಆ್ಯಂಡ್ ವೇಟ್ ಕೂಡ ಇದೆ. ತುಂಬ ಇಷ್ಟ ಆಯಿತು. ಸೊ ಫ್ಯಾಮ್, ಇಷ್ಟು ನನ್ನ ಒಂದು ಸ್ಯಾರಿ ಕಲೆಕ್ಷನು. ಇದೆರಡು ಈಗ ರೀಸೆಂಟಾಗಿ ತೊಗೊಂಡಿರುವಂಥದ್ದು, ಇದು ಆಲ್ರೆಡಿ ತೊಗೊಂಡಿರುವಂಥದ್ದು. ಇದು ಬಂದು ನಮ್ಮೆಲ್ಲರ ಒಂದು ಸಜೆಷನ್ಗೋಸ್ಕರ ನಾನು ಇವಾಗ ಶೋ ಅಪ್ ಮಾಡಿದ್ದು. ಈ 4 ಸ್ಯಾರಿನಲ್ಲಿ ನಾನು ಯಾವ 2 ಸ್ಯಾರಿನ ಅಕ್ಕನ ಮಗಳ ಮದುವೆಗೆ ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ. ಕನ್ಫ್ಯೂಷನಲ್ಲಿದ್ದೀನಿ. ಸೊ ಫ್ಯಾಮ್,
ಇಷ್ಟ ಆಯಿತಾ, ಇಷ್ಟ ಆಗಿತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಈ ವಿಡಿಯೋನ ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೈಮು ಆಲ್ರೆಡಿ 7:30 7:40 ಈ ಥರ ಆಗಿದೆ. ಇವಾಗ ಅಡುಗೆಗೆ ಇಟ್ಟಿದ್ದೀನಿ. ನನ್ನ ಮಗ ಈಗ ಜಸ್ಟ್ ಟ್ಯೂಷನಿಂದ ಬಂದ. ಅವ್ನಿಗೆ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬೇಕು. ಬೆಳಗ್ಗೆ ಬೇಗ ಎದ್ದಿರ್ತಾನಲ್ವ, ಹಾಗಾಗಿ ಅವ್ನಿಗೆ ಊಟ ಮಾಡಿಸಿ ಮಲಗಿಸ್ಬೇಕು. ಇನ್ನೂ ನಮಗೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸಗಳಿದೆ, ಅದನ್ನೆಲ್ಲ ಮುಗಿಸ್ಕೊತೀನಿ. ಸದ್ಯಕ್ಕೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ಸ್ಪೆಷಲ್ಲಾಗಿ ನಾನು ಆವಾಗಲೇ ಹೇಳ್ದಂಗೆ ಯಾವ ಸೀರೆ ಚೆನ್ನಾಗಿ ಕಾಣುತ್ತೆ, ನೈಟ್ಗೆ ಮತ್ತು ಡೇಗೆ ಯಾವ್ಯಾವತ್ತು ನಾವು ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತೀನಿ ಅಂತಲೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಅಂಟೆಲ್ ಟೇಕ್ ಕೇರ್, ಬಾಯ್.